ಸಂಭ್ರಮದಿಂದ ಸಡಗರದಿಂದ ಮತ್ತು ಅತ್ಯಂತ ವ್ಯವಸ್ಥಿತವಾಗಿ ಮಂಗಳೂರು ಕಂಬಳವನ್ನ ಆಯೋಜನೆ ಮಾಡಿದೆ. ಇದನ್ನ ನಗರ ಪ್ರದೇಶದ ಜನರು ಕೂಡ ಬಂದು ನೋಡಬೇಕು, ಇದರಲ್ಲಿ ಭಾಗವಹಿಸಬೇಕು. ಒಂದು ಕಂಬಳ ಕೆರೆಯನ್ನು ಸ್ಥಾಪಿಸಿ ಅತ್ಯಂತ ಯಶಸ್ವಿಯಾಗಿ ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟನ್ ಅವರು ಕಳೆದ 7 ವರ್ಷಗಳನ್ನು ನಡೆಸಿಕೊಂಡು ಬಂದಿದ್ದಾರೆ. ಇದು 8ನೇ ವರ್ಷ. ಮಂಗಳೂರು ಕಂಬಳ ಪಂಡ ಎಂಕಲ ಇಡೀ ಮಂಗಳೂರು ಹತ್ರ ಇಡೀ ರಾಜ್ಯಕ್ಕೆ ಒಂಜಿ ಎಂಕಲ ಬಾರಿ ಒಂಜಿ ಜಾತ್ರೆದ ಸಂಭ್ರಮ ಅಂತ ಪನೊಲಿ. ಕೋಣಗಳಿಗೆ ಒಂದೊಂದು ಫ್ಯಾನ್ ಫಾಲೋವರ್ ಇದೆ. ಚೆನ್ನೈಗೆ, ಪಾಂಡುನಿಗೆ, ಮುಖೇಶನ್ಗೆ, ದೂಜನಿಗೆ ಎಲ್ಲ ಕೋಣಗಳಿಗೆ ಫ್ಯಾನ್ ಫಾಲೋವರ್ ಇದೆ. ಹಾಗೆ ತುಂಬಾ ಫ್ಯಾನ್ ಫಾಲೋವರ್ ಇದ್ದಾರೆ. ಹರಿವೆಲ್ರಿಗೂ ನಮಸ್ಕಾರ. ನಾನು ಪ್ರಜ್ವಲ್ ಬಲ್ಯಾರಿ, ಕನ್ನಡಕ್ಕೆ ಸ್ವಾಗತ. ನಾವಿವತ್ತು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ನೇತೃತ್ವದಲ್ಲಿ ನಡೆಯುವ ಮಂಗಳೂರು ಕಂಬಳಕ್ಕೆ ಬಂದಿದ್ದೇವೆ. ಈ ಮಂಗಳೂರು ಕಂಬಳ ಹಾಗೂ ಕಂಬಳಕ್ಕೆ ಯುವಜನತೆ ಕ್ರೇಜ್ ಹೇಗಿದೆ ಅಂತ ನಾವು ಅವರಲ್ಲೇ ಹೋಗಿ ಮಾತಾಡಿಸ್ಕೊಂಡ್ ಬರೋಣ, ಬನ್ನಿ. 8ನೇ ವರ್ಷದ ಮಂಗಳೂರು ಕಂಬಳ ಇವತ್ತು ಬೆಳಿಗ್ಗೆ ಉದ್ಘಾಟನೆ ಮಾಡಿದ್ವಿ. ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ಮತ್ತು ಅತ್ಯಂತ ವ್ಯವಸ್ಥಿತವಾಗಿ ಮಂಗಳೂರು ಕಂಬಳವನ್ನ ಆಯೋಜನೆ ಮಾಡಿದ್ದೇವೆ. ನಮ್ಮ ಉದ್ದೇಶ ಇರುವಂತದ್ದು ಈ ಕಂಬಳ ತುಳುನಾಡಿನ ಸಂಸ್ಕೃತಿ, ನಮ್ಮೆಲ್ಲರ ಅಸ್ಮಿತೆ. ಇದನ್ನ ನಗರ ಪ್ರದೇಶದ ಜನರು ಕೂಡ ಬಂದು ನೋಡಬೇಕು, ಇದರಲ್ಲಿ ಭಾಗವಹಿಸಬೇಕು, ತುಳುನಾಡಿನ ಸಂಸ್ಕೃತಿಯನ್ನ ಹತ್ತಿರದಿಂದ ಪರಿಚಯಿಸುವ ಕೆಲಸ ಆಗಬೇಕು ಅನ್ನೋ ಉದ್ದೇಶವನ್ನ ಇಟ್ಕೊಂಡು ಈ ಕಂಬಳವನ್ನ ಆಯೋಜನೆ ಮಾಡಿದ್ದೇವೆ. ಈ ಕಂಬಳಕ್ಕೆ ಯುವಕರ ಕ್ರೇಜ್ ಹೇಗಿದೆ ಅಂತ ಸಹಜವಾಗಿ ನಾನು ಆಗ್ಲೇ ಹೇಳಿದಾಗೆ ಇದು ನಮ್ಮ ತುಳುನಾಡಿನ ಸಂಸ್ಕೃತಿಯ ಭಾಗ. ಮಂಗಳೂರಿನಲ್ಲಿ ಕಂಬಳ ನಗರದಲ್ಲಿ ಆಗಿರೋ ಕಾರಣಕ್ಕೆ ಯುವಕರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ, ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ, ಕುಟುಂಬ ಸಮೇತ ಬಂದು ನೋಡುವಂತ ಇದೆ ಇಲ್ಲಿ. ಕಂಬಳ ನಮ್ಮ ಜಾನಪದ ಕ್ರೀಡೆ, ಅದು ನಡಿಲೇಬೇಕು ಅಂತ ಅದರ ಬಗ್ಗೆ ಮುತುವರ್ಜಿ ವಹಿಸಿ ಮಂಗಳೂರಿನ ಕಂಬಳ ಅಂತ ಹೇಳಿ ಇಲ್ಲಿ ಸ್ಥಾಪಿಸಿ ಅತ್ಯಂತ ಜನನಿಬಿಡವಾದ ಈ ಪ್ರದೇಶದಲ್ಲಿ ಒಂದು ಕಂಬಳ ಕೆರೆಯನ್ನು ಸ್ಥಾಪಿಸಿ ಅತ್ಯಂತ ಯಶಸ್ವಿಯಾಗಿ ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟನ್ ಅವರು ಕಳೆದ 7 ವರ್ಷಗಳನ್ನು ನಡೆಸಿಕೊಂಡು ಬಂದಿದ್ದಾರೆ. ಇದು 8ನೇ ವರ್ಷ. ಹಿಂದಿನ 7 ವರ್ಷಗಳಲ್ಲಿ ಅವರು ಕದ್ರಿ ಕಂಬಳದ ಮಂಗಳೂರು ಕಂಬಳದ ರೂವಾರಿಯಾಗಿದ್ರು. ಈ ಬಾರಿ ಮಂಗಳೂರಿನ ಸಂಸದರಾಗಿ ಕಂಬಳದ ರೂವಾರಿ ಎದ್ದುದು ವಿಶೇಷ. ಆದುದರಿಂದ ಇದು ಕೇವಲ ಮನರಂಜನೆ ಮಾತ್ರವಲ್ಲ, ಇದು ನಮ್ಮ ಸಂಸ್ಕೃತಿ, ನಮ್ಮ ಜಾನಪದ ಕಲೆ. ಆದುದರಿಂದ ಈ ಕಂಬಳವನ್ನು ಉಳಿಸುವ ನಿಟ್ಟಿನಲ್ಲಿ ಸನ್ಮಾನ್ಯ ಬ್ರಿಜೇಶ್ ಚೌಟರ್ ಅವರ ಮಹತ್ವದ ಪಾತ್ರ ವಹಿಸಿದ್ದಾರೆ. ಈ ಒಂದು ಆರ್ಟಿಸ್ಟ್ ಆಗಿ ನಾನು ನಿಮ್ಮ ಹತ್ರ ಕೇಳ್ತಿರೋದು, ಈ ಕಂಬಳಕ್ಕೂ ಮತ್ತು ಈ ಆರ್ಟಿಗೂ ಏನ್ ಸಂಬಂಧ? ಎಷ್ಟು ಈ ಮಂಗಳೂರಿನ ಜನಕ್ಕೆ ಒಂದು ಆರ್ಟ್ ಮಾಡುವ ಒಂದು ಅವಕಾಶ ಕೊಟ್ಟಿದ್ದಾರೆ, ಈ ವಿದ್ಯಾರ್ಥಿಗಳಿಗೆ ಆರ್ಟ್ಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ? ಇದೇ ಮೊದಲೇ ಬಾರಿಗೆ ಮಂಗಳೂರು ಕಂಬಳದಲ್ಲಿ ಮಾತ್ರ ಮಾಡೋದು ಈ ರೀತಿ ಕಾಂಪಿಟೇಷನ್. ಸೊ ಇಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಮಾಡ್ತಾರೆ, ರೀಲ್ಸ್ ಕಾಂಪಿಟೇಷನ್ ಮಾಡ್ತಾರೆ, ಫೋಟೋಗ್ರಫಿ ಕಾಂಟೆಸ್ಟ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ತುಂಬಾ ಕಲರ್ ಕೊಟ್ಟಂತದ್ದು. ಟೋಟಲಿ 4 ಕ್ಯಾಟಗರಿಯಲ್ಲಿ, ಅಂದ್ರೆ LKG ಸ್ಟಾರ್ಟ್ ಆಗಿ ಮುಕ್ತ ಅವಕಾಶ ಇದೆ. 4 ವಿಭಾಗದಲ್ಲಿ ಇಲ್ಲಿ ಕಾಂಪಿಟೇಷನ್ ಆಗ್ತಾ ಇದೆ. ಒಂದು ಸಮಯದಲ್ಲಿ ನಾನು ಕೂಡ ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡ್ತಿದ್ದೆ, ಬಟ್ ಈ ಸತಿ ನಾನು ಇಲ್ಲಿ ಆರ್ಗನೈಸ್ ಮಾಡ್ತಿರೋದು ನಂಗೆ ತುಂಬಾ ಖುಷಿ ಆಗ್ತಿದೆ. ಇದು ಹಾಗೆ ನಮ್ಮ ಬ್ರಿಜೇಶ್ ಚೌಟರ್ ಅವರು ಬಂದು ಆರ್ಗನೈಸ್ ಮತ್ತೆ ಇನೋವೇಷನ್ ಮಾಡಿದ್ದಾರೆ, ತುಂಬಾ ಖುಷಿ ಆಯ್ತು. ಸೊ ಎಲ್ಲರಿಗೂ ಐಜಿ ಬಲ್ಲೆ ಕಂಬಳದುಕ. ಓಕೆ ಸರ್, ಥ್ಯಾಂಕ್ ಯು. 80% ಯುವ ಜನ ಇಟ್ಕೊಂಡು ಕಂಬಳ ನಡೆಸಿದ್ದಾರೆ. ಹಾಗಾಗಿ ಅವರಿಗೆ ಶುಭ ಕೋರ್ತಿದ್ದೇವೆ. ಈ ಕಂಬಳ ನೋಡ್ಲಿಕ್ಕೆ ಬಾರಿ ಚಂದ, ಬಾರಿ ಖುಷಿ ಆಗ್ತದೆ. ಎಲ್ಲರೂ ಮಂಗಳೂರಿನವರೆಲ್ಲ ಬರ್ತಾ ಇದ್ದಾರೆ. ಒಳ್ಳೆ ಒಂದು ಸನ್ನಿವೇಶ. ಹೆಚ್ಚಿನ ಜನ ಹೇಳಲಿಕ್ಕಿಲ್ಲ, ತುಂಬಾ ಫ್ಯಾನ್ ಫಾಲೋವರ್. ಎಲ್ಲ ಕೋಣಗಳಿಗೆ ಒಂದೊಂದು ಫ್ಯಾನ್ ಫಾಲೋವರ್ ಇದೆ. ಚೆನ್ನೈಗೆ, ಪಾಂಡುನಿಗೆ, ಮುಖೇಶನ್ಗೆ, ದೂಜನಿಗೆ ಎಲ್ಲ ಕೋಣಗಳಿಗೆ ಫ್ಯಾನ್ ಫಾಲೋವರ್ ಇದೆ. ಹಾಗೆ ತುಂಬಾ ಫ್ಯಾನ್ ಫಾಲೋವರ್ ಇದ್ದಾರೆ. ಅದನ್ನು ಹುಡುಕೊಂಡೇ ಕಂಬಳಕ್ಕೆ ಬರ್ತಾರೆ. ಸರ್, ಈ ತುಳುನಾಡು ಸಂಸ್ಕೃತಿಗೂ ಹಾಗೂ ನಂಬಿಕೆಗೂ ಮತ್ತು ಈ ಕಂಬಳಕ್ಕೆ ಏನಾದ್ರು ಸಂಬಂಧ ಇದೆ ಅಂತ ಅನಿಸ್ತದೆ? ತುಳುನಾಡು ಸಂಸ್ಕೃತಿಗೆ ಏನಂದ್ರೆ ಸಾಂಪ್ರದಾಯಿಕ ಕಂಬಳ ಉಂಟು. ಈಗ ಕಡ್ಪಾಡಿ ಉಂಟು, ಐಕಳ ಉಂಟು, ಮತ್ತೆ ಮುಲ್ಕಿ ಸೀಮೆ ಅರಸು ಕಂಬಳ ಉಂಟು. ಅದು ಸಾಂಪ್ರದಾಯಿಕ ಕಂಬಳ. ಇದರಲ್ಲಿ ಅಡಿಯಲ್ಲಿ ನಡೆಯುವಂತದ್ದು ಈಗ ಪುತ್ತೂರು ಕಂಬಳ ಉಂಟು, ವಾಮಂಜೂರು, ಇದು ಮಂಗಳೂರು, ಇದು ಬೇರೆ. ಇದು ಸಾಂಪ್ರದಾಯಿಕ ಕಂಬಳ ಅಲ್ಲ, ಕಂಬಳದ ಜನಪದ ಕ್ರೀಡೆ. ಮ್ಯಾಮ್, ಹೇಗಿತ್ತು ಕಂಬಳ? ಮ್ಯಾಮ್, ತುಳುನಾಡದ ಸಂಸ್ಕಾರನ ಒರಿಪಾವನಂಚಿನ ಕೆಲಸ ನಮ್ಮ ಪೆರ್ಮೆದ ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರ್ ಮಲ್ದೇರ್. ಮಂಗಳೂರು ಕಂಬಳ ಪಂಡ ಎಂಕಲ ಇಡೀ ಮಂಗಳೂರು ಹತ್ರ ಇಡೀ ರಾಜ್ಯಕ್ಕೆ ಒಂಜಿ ಎಂಕಲ ಬಾರಿ ಒಂಜಿ ಜಾತ್ರೆದ ಸಂಭ್ರಮ ಅಂತ ಪನೊಲಿ. ಒಲ್ಪಡ್ದು ಜವನೇರು ಬರಿಯಾರ ಇಡೀ ಕಾತೊಂದು ಪುರಂಚಿನ 8ನೇ ವರ್ಷದ ಎಂಗಲ ಪೆರ್ಮೆದ ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರ್ನ ಮಂಗಳೂರು ಕಂಬಳ ಬಹಳ ಜನಪ್ರಿಯವಾದ 8ನೇ ವರ್ಷಡು ಕಾರ್ದಿತ್ತ. ಅಂಚದಾತ್ರ ನೆಕ್ ನನಲಾತ ಯಶಸ್ಸು ತಿಕ್ಕಡು ಇನಿ ಎಲ್ಲ ನಡಪುನಂಚಿನ ಕಾರ್ಯಕ್ರಮಕ್ಕೂ ಪ್ರತಿವರಿಲ ಬಲೆ, ಪ್ರತಿವರಿಲ ಸಂಭ್ರಮ ಮಲ್ಪುಲೆ. ಈ ಪರಿಸರಕ್ಕೆ ಒಂದು ಒಳ್ಳೆಯ ಒಂದು ಈ ಸುದ್ದಿ ಹಾಗೂ ತಿಳುವಳಿಕೆ ತರುವಂತ ಒಂದು ಹಬ್ಬದ ವಾತಾವರಣವನ್ನು ಮಂಗಳೂರಿನಲ್ಲೇ ಇತಿಹಾಸವನ್ನು ಕಂಡಿದೆ. ಇದು ಇನ್ನೂ ಕೂಡ
ಈ ಪರಿಸರದಲ್ಲಿ ಒಂದು ಮಾದರಿಯಾಗಿ ಒಳ್ಳೆಯ ರೀತಿಯಲ್ಲಿ ಆಗಲಿ ಅಂತ ನಾನು ಈ ದೇವರಲ್ಲಿ ಕೂಡ ಬೇಡಿಕೊಳ್ತೇನೆ. ಇದಕ್ಕೆ ನಮ್ಮ ಎಲ್ಲರ ಒಂದು ಶುಭಾಶಯನ್ನು ಕೂಡ ನಾವು ಹೇಳಿಕೊಳ್ತೇವೆ. ವರ್ಷ ವರ್ಷ ಜನ ಜಂಗುಲಿಯಲ್ಲಿ ತೇಲಾಡುತ್ತಾ ಹಾಗೆ ನಮ್ಮ ಕಂಬಳದೊಟ್ಟಿಗೆ ಈ ಮಕ್ಕಳಿಗೆ ಬೇಕಾದ ಸಾಂಸ್ಕೃತಿಕ ಕಾರ್ಯಕ್ರಮ ಅದಲ್ಲದೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಕೂಡ ಇಟ್ಟು ಎಲ್ಲ ಜನರಿಗೆ ಪ್ರೋತ್ಸಾಹ ನಮ್ಮ ಬ್ರಿಜೇಶ್ ರೌಟ್ರು ಕೊಡ್ತಾ ಇದ್ದಾರೆ. ಇವರ ಈ 8ನೇ ವರ್ಷದ ಕಂಬಳಕ್ಕೆ ನಾವು ವಿಶೇಷವಾಗಿ ಶುಭಾಶಯನ್ನು ಕೋರುತ್ತಾ, ಮಂಗಳೂರಲ್ಲಿ ಆಗುವಂತದ್ದು ವಿಶೇಷ ಅಂದ್ರೆ ಇಲ್ಲಿ ಪ್ರವಾಸಿಗರೆಲ್ಲ ಬರ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಇನ್ನು ಮಂಗಳೂರಿನಂತ ಪ್ರದೇಶ, ನಗರ ಪ್ರದೇಶದಲ್ಲಿ ಒಂದು ಕಂಬಳ ಆಗ್ಬೇಕಂತ ಹೇಳಿ ನಮ್ಮ ಮಾನ್ಯ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರ ಇವರ ನೇತೃತ್ವದಲ್ಲಿ ಕಮಲ ಅಳಿವಿನ ಅಂಚಿನಲ್ಲಿ ಇರುವಾಗ ಪೇಟ ಎಂಬ ಸಂಸ್ಥೆ ಯಾವಾಗ ಅದಕ್ಕೊಂದು ನಿಷೇಧ ಇರಿತ್ತು, ಆ ಸಂದರ್ಭದಲ್ಲಿ ಹೋರಾಟ ಮಾಡಿ ನಗರ ಪ್ರದೇಶದಲ್ಲಿ ಕಂಬಳ ಆರಂಭಿಸಬೇಕಂತ ಹೇಳಿ ಬ್ರಿಜೇಶ್ ಚೌಟ್ರು ಈ ಕಂಬಳವನ್ನು ಆಯೋಜಿಸಿದ್ರು. ಈಗಿನ ಕಾಲದಲ್ಲಿ ಯುವಕರು ಕಂಬಳದಿಂದ ದೂರ ಸರಿಯುವಂತ ಸಂದರ್ಭದಲ್ಲಿ ಯುವ ನಾಯಕ ಒಬ್ಬ ಕಂಬಳದ ಒಂದು ಆಯೋಜನೆಯನ್ನು ಮಾಡಿ ಯುವಕರನ್ನು ಸಂಘಟಿಸಿ ಈ ಮಂಗಳೂರು ಕಂಬಳವನ್ನು ಆಯೋಜಿಸಿದ್ದಾರೆ. ಹಾಗಾಗಿ ಇದರಲ್ಲಿ ನಿಮ್ಗೆ ಬೇರೆ ಕಡೆಗಿಂತ ನೋಡುವಾಗ ಇಲ್ಲಿ ಹೆಚ್ಚಾಗಿ ಯುವಕರು ಕಾಣಲಿಕ್ಕೆ ಸಿಗ್ತಾ ಇದ್ದಾರೆ. ಫಸ್ಟ್ ಬಂದದ್ದು ಕಂಬಳಕ್ಕೆ, ಇದುವರೆಗೆ ಕಂಬಳಕ್ಕೆ ಬರಲಿಲ್ಲ. ಇದು ಕಂಬಳ ನೋಡಿ ಭಾರಿ ಖುಷಿ ಆಯಿತು. ನಮ್ಮ ಲೋಕಸಭಾ ಸದಸ್ಯರ ಸಂಸದರಾದ ವಿಜಯ್ ಚೌಟ ಇವರಿಗೆ ನನ್ನ ವೈಯಕ್ತಿಕ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ.